ಇಲ್ಲ ಸರ್, ಕರೆಕ್ಟಾಗಿ 3 ಎಕರೆ ಇದೆ ಇದು. ಹಾಂ ಸರ್, ಅದು 3 ಎಕರೆ 11 ಗುಂಟೆ. ಪೆಂಜಳಿ ತೋರಿಸಿದ್ನಲ್ಲ ಅದು. ಇದು 3 ಎಕರೆ ಇದೆ. ಸರ್ ಸರ್, ಓನರ್ ಇಲ್ಲೇ ಲೋಕಲ್ ಅಂತರ್ಸಂತಲ್ಲಿ ಸಿಗ್ತಾರೆ. ಹಾಂ ಸರ್, ಅದೇ ಎಲ್ಲ ಹೋಗೋಣ ಸರ್ ಇವಾಗ. ಸರ್ ಇವಾಗ ನೋಡಿ, ಬಾಳೆ ಹಾಕಿದ್ರಲ್ಲ, ಇದು ಜಾಗ ನಿಮಗೆ. ಇದು 5 ಎಕರೆ ಇದ್ದಿದ್ದು ಇವ್ರದ್ದು ಟೋಟಲ್ಲು. ಇದು ಮೈಸೂರವರು 2 ಎಕರೆ ತೊಗೊಂಡ್ರು ಇವಾಗ. ಇದು ತೊಗೊಂಡು ಪೆನ್ಷನ್ ರೀಸೆಂಟಾಗಿ ಪೆನ್ಷನ್ ಹಾಕಿದ್ದು ಸರ್. ಬೋರ್ವೆಲ್ಲೆಲ್ಲ ಹಾಕ್ಕೊಂಡು ಅವ್ರಿಗೆಲ್ಲ ಓಕೆ ಆಯಿತು. ಡಾಕ್ಯುಮೆಂಟ್ಸು ಲೀಗಲ್ ಆಗಿದೆ. ಅವ್ರದ್ದೇ ಅಣ್ಣ ತಮ್ಮದಿರಲ್ಲಿ 3 ಎಕರೆ ಉಳ್ಕೊಂಡಿರೋದು. ಇದು 3 ಜನ ಅಣ್ಣ ತಮ್ಮದಿರು. ಅದರಲ್ಲಿ 2 ಎಕರೆ ಒಬ್ಬ ತಮ್ಮ ಸೇಲ್ ಮಾಡಿಬಿಟ್ರು ಅವರು. ಇನ್ನಿಬ್ಬರು ಅಣ್ಣ ತಮ್ಮದಿರ್ದು 3 ಎಕರೆ ಇದು ಜಾಗ ಇದೆ ಅವ್ರದ್ದು. ಇಲ್ಲಿಂದ ಶುರು ಆಗುತ್ತೆ ಸರ್, ಈ ಬೇಲಿಯಿಂದ ನೋಡಿ ಆ ಮರದವರೆಗೂ ಬಿಡ್ತಿದೆ ಆಗಲ್ಲ. ಹಾಂ, ಬನ್ನಿ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ಗಂಟ ಇವ್ರದ್ದು ಲ್ಯಾಂಡ್ ಇದೆ ಸರ್. ಸ್ಪೇಸ್ ಆಗಲ್ಲ ಒಂದು 50 ಮೀಟ್ರ್ ಬರುತ್ತೆ, 50-70 ಮೀಟ್ರ್ ಬರುತ್ತೆ ಅಲ್ಲಿಂದ ಇಲ್ಲಿಗೆ. ಓಕೆನಾ? ಮತ್ತು ಜಾಸ್ತಿ ಆಗುತ್ತೆ ಸರ್ ಇಲ್ಲಿ ಹೋಯ್ತಾ ಎಲ್ ಶೇಪ್ ಆಗುತ್ತೆ ಜಮೀನು. ಅಲ್ಲಿ ಒಳಗಡೆ ಹೋದ್ರೆ ಒಳಗಡೆ ಬಾಳೆ ಹಾಕಿದ್ರೆ ಒಳಗಡೆ ಹೋಗಕ್ಕೆ ಆಯ್ತಲ್ಲ, ನಾನು ತೋರಿಸ್ಕೊಡ್ತಾಯಿದ್ದೆ. ಬರ್ತಾ ಕಟ್ಟಾಗುತ್ತೆ, ಲ್ಯಾಂಡು ದೊಡ್ಡದಾಗುತ್ತೆ, ಅಲ್ಲಿ ಅಗಲ ಆಗುತ್ತೆ. ಇನ್ನು ಏಕ ಪೀಸ್ ಇದೆ ಹಿಂದ್ಗಡೆ ಮೇಲ್ಗಡೆ. ಈ ಬ್ಯಾಕ್ ಸೈಡಿಂದ ಬೇಕು ಅಂದರೆ ಊರ ಒಳಗಡೆಯಿಂದ ಬಂದು ತೋರಿಸ್ಕೊಡು ಅಂದರೆ ಈಗ ಬನ್ನಿ ಹೋಗೋಣ, ಆ ಕಡೆ ತೋರಿಸ್ಕೊಡ್ತೀನಿ. ಹಾಂ, ಇದು 3 ಎಕರೆ 11 ಗುಂಟೆ ಚಿಲ್ಲರೆ ಬರ್ತದೆ ಸರ್.